ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ನಾನು ಆಚಾರ್ಯ ವಿನಯ್ ಜುಗನಿಕರ್ ನಿಮ್ಮೊಂದಿಗೆ. ಇಂದು ತಿಥಿಯ ಬಗ್ಗೆ ಚರ್ಚಿಸೋಣ. ಸೂರ್ಯಮಾನ ದಿನಕ್ಕೆ ನಾವು ವಾರ ಎನ್ನುತ್ತೇವೆ, ಹಾಗೆಯೇ ಚಂದ್ರಮಾನ ದಿನಕ್ಕೆ ನಾವು ತಿಥಿ ಎನ್ನುತ್ತೇವೆ. ಸೂರ್ಯ ಚಂದ್ರನ ನಡುವಿನ ಅಂತರವೇ ಒಂದು ತಿಥಿ. ಚಂದ್ರನು ಭೂಮಿಯನ್ನು ಸುತ್ತಲು 30 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಇದಕ್ಕೆ ಒಂದು ಮಾಸ ಎನ್ನುತ್ತೇವೆ. ಒಂದು ಮಾಸದಲ್ಲಿ 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ ಇರುತ್ತವೆ. ಶುಕ್ಲ ಪಕ್ಷ ಎಂದರೆ ಇಲ್ಲಿ ಚಂದ್ರನು ಬೆಳೆಯುತ್ತಾ ಹೋಗುತ್ತಾನೆ. ಪ್ರತಿಪದೆಯಿಂದ 15 ದಿವಸ ಸಾಗಿ ಪೂರ್ಣ ಚಂದ್ರ ಅಥವಾ ಹುಣ್ಣಿಮೆ ಆಗುತ್ತಾನೆ. ತದನಂತರ ಚಂದ್ರನು ಕ್ಷೀಣಿಸುತ್ತಾ 15 ದಿವಸದ ನಂತರ ಅಮಾವಾಸ್ಯೆ ಆಗುತ್ತದೆ. ಈ ಒಂದು ಚಕ್ರದಲ್ಲಿ 30 ದಿವಸ ಇರುತ್ತವೆ. ಇದಕ್ಕೆ ನಾವು ಮಾಸ ಎನ್ನುತ್ತೇವೆ. 15 ತಿಥಿಗಳು ಹೀಗೆ ಇವೆ: ಪಾಡ್ಯ, ಬಿದಗಿ, ತದಗಿ, ಚೌತಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ನಮ್ಮ ಎಲ್ಲ ಹಬ್ಬ ಹರಿದಿನಗಳು ಶುಕ್ಲ ಪಕ್ಷದಲ್ಲಿಯೇ ಬರುತ್ತವೆ, ಮಹಾಶಿವರಾತ್ರಿ ಒಂದನ್ನು ಬಿಟ್ಟು. ಮುಹೂರ್ತ, ಹಬ್ಬ ಹರಿದಿನ, ಪೂಜೆ, ಪುನಸ್ಕಾರ, ಶ್ರಾದ್ದ ಎಲ್ಲವನ್ನೂ ನಾವು ತಿಥಿಯನ್ನೂ ನೋಡೇ ಮಾಡುತ್ತೇವೆ. ತಿಥಿಯು ಪಂಚಾಂಗದ ಮತ್ತು ಜಾತಕ ನೋಡಲು ಮಹತ್ವಪೂರ್ಣವಾದ ಕಾಲ ನಿರ್ಣಯವಾಗಿದೆ. ಹಬ್ಬಗಳನ್ನು ನಾವು ತಿಥಿಯಿಂದಲೇ ನೋಡಬೇಕಾಗುತ್ತದೆ. ಯುಗಾದಿ ಪಾಡ್ಯ, ಶ್ರೀರಾಮ ನವಮಿ, ಅಕ್ಷಯ ತೃತೀಯ, ನಾಗ ಚೌತಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚೌತಿ, ನರಕ ಚತುರ್ದಶಿ, ಬಲಿಪಾಡ್ಯ, ವೈಕುಂಠ ಏಕಾದಶಿ, ದುರ್ಗಾ ಅಷ್ಟಮಿ, ಹೀಗೆ ಎಲ್ಲ ಹಬ್ಬಗಳನ್ನು ನಾವು ತಿಥಿಯಿಂದಲೇ ನೋಡಬೇಕಾಗುತ್ತದೆ. ಮುಂದಿನ ಭಾಗದಲ್ಲಿ ನಾವು ನಕ್ಷತ್ರದ ಬಗ್ಗೆ ವಿವರಣೆಯೊಂದಿಗೆ ಚರ್ಚಿಸೋಣ. ನಮ್ಮ ಆರೋಹಣ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳು ನಿಮಗೆ ಸಿಗುತ್ತಿರುತ್ತವೆ. ನಿಮ್ಮ ಜಾತಕ ಹಾಗೂ ವಾಸ್ತು ವಿಶ್ಲೇಷಣೆಗಾಗಿ ನನ್ನ ನಂಬರ್ ಆದ 9449049949ಗೆ ಕರೆ ಮಾಡಿ. ಧನ್ಯವಾದಗಳು.